ಹೀಗೆ ಬಾಬು, ನೀನೊಂದು ಶಬ್ದ ಹೇಳಿದ್ಯಲ್ಲ, ಹಾರಿ. ಅದೊಂದು ಬರೀ ಶಬ್ದ ಅಲ್ಲ, ಅದರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ. ನೀಚ, ಘಾತಕಿ, ಪರಮ ಭ್ರಷ್ಟ, ಮಹಾದುಷ್ಟ. ಅವ ಮಾಡಿದ ಅನ್ಯಾಯಕ್ಕೆ ಇತಿಮಿತಿ ಇಲ್ಲ. ಮಗು ಅವನದ್ದು ಇರುವುದೆಲ್ಲ ಪಾತಕದ ಚರಿತ್ರೆ. ಉಳಿದವರದ್ದು ಬಿಡು. ನಮ್ಮವನಿಗಾದ ಅನ್ಯಾಯ ಸಹಿಸಲಾರೆ. ನಿನಗೊಬ್ಬ ಚಿಕ್ಕಪ್ಪ, ನನಗೊಬ್ಬ ತಮ್ಮ ಇದ್ದನು, ಹಿರಣ್ಯಾಕ್ಷ. ಯೌವನದ ಪ್ರಾಯದಲ್ಲಿ ಏರು ಸಾಧನೆಯಲ್ಲಿ ಪ್ರಪಂಚವನ್ನೇ ಒಮ್ಮೆ ಅಲ್ಲಾಡಿಸಿಬಿಟ್ಟ. ಯಾವುದು ಕೆಸರಿನಿಂದ ಬರುವ ಹಂದಿಯ ರೂಪದಲ್ಲಿ ಬಂದು ಇನ್ನ ಚಿಕ್ಕಪ್ಪನನ್ನು ಕೆಡಹಿದ ಅಥಮ ಇವ. ಅವ ಇರ್ತಿದ್ರೆ ನನ್ನ ಹೊಣೆಗಾರಿಕೆ ಅರ್ಥ ಅವ ವಹಿಸಿಕೊಳ್ತಿದ್ದ. ನಿನ್ನ ಅಪ್ಪನ ಒಂದು ಬಲವನ್ನೇ ತೆಗೆದ. ಬಿಡು, ನಾವು ಏನಾದ್ರೂ ಮಾಡಿಯೇವು. ಯಾಕೆ? ನಾವು ಬೇರೆ ವ್ಯವಹಾರದಲ್ಲಿ ತೊಡಗಿಕೊಂಡಿರುವಾಗ ಪುರುಷರಿಗೆ ಆದಂತಹ ನಷ್ಟದ ಬಗ್ಗೆ ಯೋಚಿಸಲಿಕ್ಕೆ ಹೊತ್ತಿರುವುದಿಲ್ಲ. ಆದರೆ ಕಳೆದುಕೊಂಡ ಯೌವನದ ಜೀವವನ್ನು ಎಣಿಸಿ ಎಣಿಸಿ ಅವನ ಹೆಂಡತಿಯಾದ ವೃಷಧ್ವಾನ್, ಅವನ 8-9 ಮಕ್ಕಳು ಕಣ್ಣೀರು ಸುರಿಸುವಾಗ ಅದನ್ನು ಸಮಾಧಾನ ಮಾಡಲಿಕ್ಕೆ ನನಗೆ ಕುತ್ತಿಗೆಗೆ ಬಂದಿದೆ. ವೀರೋ, ನನ್ನ ತಾಯಿ ನಿನ್ನ ಅಜ್ಜಿ ನನ್ನನ್ನು 9 ತಿಂಗಳು ಹೊತ್ತದ್ದಲ್ಲ. ಮಗು 100 ವರ್ಷ ಗರ್ಭದಲ್ಲಿ 100 ವರ್ಷ ಗರ್ಭದಲ್ಲಿ ಹೊತ್ತಂತಹ ಮಹಾ ತಾಯಿ ಆಸೆ. 9 ತಿಂಗಳು ಹೊತ್ತ ಮಗನೇ ಪ್ರಪಂಚದ ಬೆಳಕನ್ನು ಕಂಡು ಎಲ್ಲಿಯಾದ್ರೂ ಅರ್ಧ ಆಯುಷ್ಯದಲ್ಲಿ ಹೋದ್ರೆ ಆ ತಾಯಿ ಇನ್ನು ಬದುಕಿಯೂ ಸತ್ತಂತಿರ್ತಾಳೆ. ಅಂತಲ್ಲಿ 100 ವರ್ಷ ಹೊತ್ತ ಮಗು ಯೌವನದ ಏರು ಪ್ರಕಾಶದಲ್ಲಿರುವ ವೇಳೆಯಲ್ಲಿ